ಮದ್ದೂರು ಗಲಾಟೆ ಪ್ರಕರಣದಲ್ಲಿ ಬಿಜೆಪಿಯವರು ಬೆಂಕಿ ಹಚ್ಚೋ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಸಿಎಂ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯಿಂದ ಮದ್ದೂರು ಚಲೋ ವಿಚಾರಕ್ಕೆ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ ಪೊನ್ನಣ್ಣ ಅವರು ಮದ್ದೂರಿನಲ್ಲಿ ಆಗಿರೋ ಘಟನೆ ಖಂಡನೀಯ, ಎಲ್ಲರೂ ಖಂಡಿಸುತ್ತಾರೆ. ಆದರೆ ಇದಕ್ಕೆ ಕುಮ್ಮಕ್ಕು ಯಾರು ಕೊಟ್ಟಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನು ಗಣೇಶ ಮೆರವಣಿಗೆ ವೇಳೆ ಕಲ್ಲು ಎಸೆದವರು ಯಾರು? ಅಲ್ಲಿಯವರಲ್ಲ, ಹೊರಗಿನಿಂದ ಬಂದವರು. ಈಗಾಗಲೇ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಮಾಡಿ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬಿಜೆಪಿಯವರಿಗೆ ಯಾವುದೇ ತನಿಖೆ ಆಗಬಾರದು, ಇವರೇ ನ್ಯಾಯಾಧೀಶರಾಗಿ ತೀರ್ಪನ್ನ ಕೊಡ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಬಿಜೆಪಿಯವರು ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾರೆ ಎಂದು ಕಿಡಿಕಾರಿದ್ದಾರೆ. ಸಾಮರಸ್ಯ ಕಾಪಾಡೋ ಕೆಲಸ ಬಿಜೆಪಿ ಮಾಡಬೇಕು, ಆದರೆ ಸಾಮರಸ್ಯವನ್ನ ಹಾಳು ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಇಂತಹ ಘಟನೆ ಆದಾಗ ಬಿಜೆಪಿಯವರು ಹದ್ದುಗಳ ತರಹ ಕಾಯ್ತಾ ಇರ್ತಾರೆ. ಸರ್ಕಾರವನ್ನ ಕಾಲೆಳೆಯಲಿಕ್ಕೆ ಇಂತಹ ಘಟನೆಯನ್ನ ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸೋಕೆ ಕಾಯ್ತಾ ಇರ್ತಾರೆ. ಹೀಗಾಗಿ ಬಿಜೆಪಿಯವರನ್ನ ಜನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಈಗಾಗಲೇ ತನಿಖೆ ಆಗ್ತಾ ಇದೆ, 22 ಜನರ ಬಂಧನ ಆಗಿದೆ. ಯಾರೇ ತಪ್ಪಿತಸ್ಥರು ಇದ್ರೂ ಕೂಡ ಕ್ರಮ ಆಗುತ್ತದೆ. ತನಿಖೆ ಬಳಿಕ ಇದರ ಹಿಂದೆ ಯಾರಿದ್ದಾರೆ ಎಂದು ಗೊತ್ತಾಗುತ್ತದೆ. ಅದು ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಎಂದು ಪೊನ್ನಣ್ಣ ಅವರು ತಿಳಿಸಿದ್ದಾರೆ. ಮದ್ದೂರಲ್ಲಿ ನಡೆದಂತ ಘಟನೆ ಏನಿದೆ ಅದು ಖಂಡನೀಯ. ಅದನ್ನ ಎಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರೋದು ಯಾರು ಅಂತ ಕೂಡ ಜನರು ಗೊತ್ತಿದೆ. ಯಾರು ಇವರು ಇದನ್ನ ಮಾಡಿದಂಥವ್ರು, ಅವ್ರು ಎಲ್ಲಿಂದ ಹೋದಂಥವ್ರು, ಅಲ್ಲಿಯ ಊರಿನವರಲ್ಲ ಅವರು. ಎಲ್ಲ ಕೂಡ ತನಿಖೆ, ಇವತ್ತು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ. ಇವರು ಬಿಜೆಪಿನವ್ರಿಗೆ ತನಿಖೆ ಆಗುವಂಥದ್ದು ಯಾವ ತನಿಖೆ ಕೂಡ ಆಗಬಾರ್ದು. ಇವರೇ ತನಿಖಾಧಿಕಾರಿ, ಇವರೇ ನ್ಯಾಯವಾದಿಗಳು, ಇವರೇ ನ್ಯಾಯಾಧೀಶರು, ಇವರೇ ತೀರ್ಪು ಕೊಡಬೇಕು, ಜನರಿಗೆ ದಾರಿ ತಪ್ಪಿಸ್ಬೇಕು. ಇಷ್ಟೇ ಇವ್ರದ್ದು. ಎಲ್ಲ ಕಡೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರೆ ಹೊರತು ಎಲ್ಲೂ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡುವಂಥದ್ದಾಗ್ಲಿ, ಸಾಮರಸ್ಯವನ್ನ ಕಾಪಾಡುವಂಥದ್ದಾಗ್ಲಿ ಈ ಜವಾಬ್ದಾರಿಯುತ ಕೆಲಸವನ್ನ ಅವರ ಇತಿಹಾಸದಲ್ಲಿ. ಶೇಕಡ 5% ಮೀಸಲಾತಿಯನ್ನ ಆಗ್ರಹಿಸಿ ಬೃಹತ್ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಶೇಕಡ 5% ಮೀಸಲಾತಿಯನ್ನ ಆಗ್ರಹಿಸಿ ಬೃಹತ್ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಬಂಜಾರ, ಬೋವಿ, ಕೊರಮ, ಕೊರಚ ಸಮುದಾಯಕ್ಕೆ ಅನ್ಯಾಯ ಆಗಿದೆ. 4 ಸಮುದಾಯಕ್ಕೆ ಮೀಸಲಾತಿಯನ್ನ ನೀಡಬೇಕು ಎಂದು ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಒಳ ಮೀಸಲಾತಿ ವರದಿಯನ್ನ ಖಂಡಿಸಿ ಆಕ್ರೋಶ ಈಗಾಗಲೇ ಭುಗಿಲೆದ್ದಿದೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಶಾಸಕ ಬಿ ರಾಜೀವ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪ್ರೊಟೆಸ್ಟ್ ಬಳಿಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಲು ಈಗಾಗಲೇ ಯತ್ನವನ್ನ ಮಾಡಲಾಗಿದೆ. ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ಕೂಡ ತಡೆದಿದ್ದಾರೆ. ಇನ್ನು ಪ್ರೊಟೆಸ್ಟ್ ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಈಗಾಗಲೇ ಭೇಟಿಯನ್ನ ನೀಡಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶ ಈಗಾಗಲೇ ಭುಗಿಲೆದ್ದಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಪೊಲೀಸ್ ವಾಹನದ ಮೇಲೆ ನಿಂತು ಪಿ ರಾಜೀವ್ ಈಗಾಗಲೇ ಭಾಷಣವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ವರದಿಯನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಅಂದ್ರೆ ಪರಿಶಿಷ್ಟ ಜಾತಿಗಳಿಗೆ 17% ಮೀಸಲಾತಿ ಇದೆ. ಅದರಲ್ಲಿ 5 ವರ್ಗಗಳಾಗಿ ವಿಂಗಡಿಸಿ ಈಗಾಗಲೇ ಶಿಫಾರಸನ್ನ ಮಾಡಲಾಗಿತ್ತು. ಅಂದ್ರೆ ಪ್ರವರ್ಗ ಎ ಇಂದ ಪ್ರವರ್ಗ ಇ ವರೆಗೂ ಕೂಡ ಈಗಾಗಲೇ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿದೆ. ಪ್ರವರ್ಗ ಎಗೆ 1% ಮೀಸಲಾತಿ ಇದ್ರೆ ಪ್ರವರ್ಗ ಬಿಗೆ 6%, ಸಿಗೆ 5%, ಇನ್ನು ಡಿಗೆ 4%, ಜೊತೆಗೆ ಇಗೆ 1% ಮೀಸಲಾತಿಯನ್ನ ಈಗಾಗಲೇ ಹಂಚಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಬಲಗೈ ಎಡಗೈಗೆ 6% ಈಕ್ವಲ್ ಆಗಿ ಈಗಾಗಲೇ ಹಂಚಿಕೆಯನ್ನ ಮಾಡಲಾಗಿದೆ. ಇನ್ನು ಕೆಲವು ಏನು ಪರಿಶಿಷ್ಟ ಉಪಜಾತಿಗಳಿದೆ ಅವೆಲ್ಲವನ್ನ ಕೂಡ ಇತರರು ಅಂತ ಈಗಾಗಲೇ ಕನ್ಸಿಡರ್ ಮಾಡಿ ಅವರಿಗೆ 5% ಮೀಸಲಾತಿಯನ್ನ ನೀಡಿದ್ದಾರೆ. ಇದನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಈ ಪ್ರೊಟೆಸ್ಟ್ ಅಲ್ಲಿ ಈಗಾಗಲೇ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಇವತ್ತು ವಿಧಾನಸೌಧದಲ್ಲಿ ಶೇಕಡ 5% ಮೀಸಲಾತಿಯನ್ನ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ. ಹೌದು, ಇವತ್ತು ಏನು ಒಳ ಮೀಸಲಾತಿಯಲ್ಲಿ ಏನು ಅನ್ಯಾಯ ಆಗಿದೆ ಅಂತ ಹೇಳಿ ಬಂಜರು ಮತ್ತೆ ಬೋವಿ, ಕೊರಚ ಸಮುದಾಯದ ಮುಖಂಡರುಗಳು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಿಜೆಪಿಯ ಮಾಜಿ ಏನು ಶಾಸಕರಾದಂತಹ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮಧ್ಯಾಹ್ನದ ಹೊತ್ತಿಗೆ ವಿಜೇಂದ್ರ ಅವರು ಕೂಡ ಅದಕ್ಕೆ ಸಾಥ್ ನೀಡುವಂತ ಪ್ರಯತ್ನವನ್ನ ಮಾಡಿದ್ರು. ಮಧ್ಯಾಹ್ನದ ಹೊತ್ತಿಗೆ ಏನು ಪ್ರತಿಭಟನಾಕಾರರ ಏನು ಅಹವಾಲನ್ನ ಸ್ವೀಕಾರ ಮಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಬರಬೇಕು, ಬಂದು ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಮಾಹಿತಿಗಳನ್ನ ಈಗ ಹೇಳ್ತಾ ಬಂದ್ರು.
ಏನು ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಎಡ ಮತ್ತು ಬಲ ಸಮುದಾಯಗಳಿಗೆ 6% ಮೀಸಲಾತಿಯನ್ನ ನೀಡಿದ್ದಾರೆ. ಇತರೆ ವರ್ಗವಾಗಿ ನಮ್ಮನ್ನ ಕನ್ಸಿಡರ್ ಮಾಡಲಾಗಿದೆ. ಈ 4 ಸಮುದಾಯಗಳನ್ನ, ಅದರಲ್ಲೂ 5% ಮೀಸಲಾತಿಯನ್ನ ನಮಗೆ ನೀಡಲಾಗಿದೆ. ಒಟ್ಟಾರೆಯಾಗಿ 17% ಏನು ಒಳ ಮೀಸಲಾತಿ ಇದೆ, ಅದರಲ್ಲಿ 5% ನಮಗೆ ಮೀಸಲಾತಿಯನ್ನ ನೀಡಲಾಗಿದೆ. ಈ ಒಂದು ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಈ ಒಂದು ಇತರೆ ಸಮುದಾಯಗಳಲ್ಲಿ 63 ಜಾತಿಗಳನ್ನ ಸೇರಿಸಲಾಗಿದೆ, ಇನ್ನು 59 ಜಾತಿಗಳನ್ನ ಸೇರಿಸಲಾಗಿದೆ. ಉಳಿದ 4 ಬೋವಿ, ಕೊರಚ, ಈ ಸಮುದಾಯಗಳಿದ್ದಾವೆ. ಈ ಸಮುದಾಯಗಳಿಗೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ 4 ಸಮುದಾಯಗಳು ಬೆಳಗ್ಗೆಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸಿದ್ದು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕಾವು ಹೆಚ್ಚಾಗ್ತಿದ್ದಂತೆ ಪಿ ರಾಜು ಅವರ ನೇತೃತ್ವದ ತಂಡ ವಿಧಾನಸೌಧವನ್ನ ಮುತ್ತಿಗೆ ಹಾಕಲು ಫ್ರೀಡಂ ಪಾರ್ಕ್ ನಿಂದ ದೌಡಾಯಿತು. ಆನಂತರ ಫ್ರೀಡಂ ಪಾರ್ಕ್ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. ಆನಂತರ ಪೊಲೀಸರು ಅವನ್ನ ತಡೆದು ನಿಲ್ಲಿಸಿ ಒಂದು ಲಘು ಲಾಠಿ ಆಯ್ತು. ತದನಂತರವಾಗಿ ಮಠಾಧೀಶರು ಮತ್ತೆ ಇನ್ನಷ್ಟು ಹೋರಾಟಗಾರರು ಫ್ರೀಡಂ ಪಾರ್ಕ್ ನಲ್ಲಿ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸೋಕೆ ಮುಂದಾದ್ರು. ತದನಂತರವಾಗಿ ಅವ್ರನ್ನ ಪೊಲೀಸರು ಬಂಧಿಸುವ ಅವ್ರನ್ನ ಬ್ಯಾರಿಕೇಡ್ ಹಾಕುವ ಮುಖಾಂತರವಾಗಿ ನಿಲ್ಲಿಸಿದ್ರು. ಆನಂತರವಾಗಿ ರಾಮಲಿಂಗಾರೆಡ್ಡಿ, ಸರ್ಕಾರದ ಪ್ರತಿನಿಧಿಯಾಗಿ ರಾಮಲಿಂಗಾರೆಡ್ಡಿ ಸ್ಥಳಕ್ಕೆ ಆಗಮಿಸುವ ಮುಖಾಂತರವಾಗಿ ಅವರ ಅಹವಾಲುಗಳನ್ನ ಸ್ವೀಕಾರ ಮಾಡೋಕೆ ಮುಂದಾದ್ರು. ಆವಾಗ ಫ್ರೀಡಂ ಪಾರ್ಕ್ ಇಂದ ಮುಂದಾಗಿದ್ದಂತ ವಿಧಾನಸೌಧಕ್ಕೆ ಹೋಗಿರ್ತಕ್ಕಂಥ ಪಿ ರಾಜು ಅವರನ್ನ ಇಲ್ಲಿಗೆ ಬರಬೇಕು, ಅವರೇ ಈ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಮಠಾಧೀಶರು ಪಟ್ಟು ಹಿಡಿದ್ರು. ಅನಂತರವಾಗಿ ಪೊಲೀಸರು ಪಿ ರಾಜು ಅವರನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಹೋರಾಟಗಾರರಿಗೆ ಒಂದು ರೀತಿ ಮನವರಿಕೆಯನ್ನ ಮಾಡಿಕೊಟ್ರು. ರಾಮಲಿಂಗಾರೆಡ್ಡಿ ಅವರು ಸರ್ಕಾರದ ಪರವಾಗಿ ಇಲ್ಲಿಗೆ ಬಂದಿದ್ದಾರೆ, ಅವರು ನಮ್ಮ ಅಹವಾಲನ್ನ ಸ್ವೀಕಾರ ಮಾಡೋರಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು. ತದನಂತರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಸರ್ಕಾರದ ಪರವಾಗಿ ರಾಮಲಿಂಗಾರೆಡ್ಡಿ ಅಂತ ಬಂದಿದ್ರು, ಅವರಿಗೆ ಮೀಸಲಾತಿ ಅಹವಾಲನ್ನ ನೀಡಿರ್ತಕ್ಕಂಥದ್ದು. 1 ವಾರದವರೆಗೆ ಗಡುವನ್ನ ಕೊಡ್ತೀವಿ, ಅಷ್ಟರೊಳಗೆ ಸರ್ಕಾರ ತನ್ನ ಅಂತಿಮ ನಿರ್ಧಾರವನ್ನ ತಿಳಿಸಬೇಕು ಅಂತಕ್ಕಂಥ ಹೇಳಬೇಕು ಅಂತೇಳಿ ಒಂದು ಎಚ್ಚರಿಕೆಯನ್ನ ಪಿ ರಾಜು ಅವರು ಮತ್ತೆ ಸಮುದಾಯದ ಪ್ರಮುಖ ಮುಖಂಡರುಗಳು ನೀಡುವುದರ ಮುಖಾಂತರವಾಗಿ ಹೋರಾಟವನ್ನ 1 ವಾರದವರೆಗೆ ಅನಿರ್ದಿಷ್ಟವಾಗಿ ಮುಂದೂಡಿಕೆಯನ್ನ ಮಾಡಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ. ಎಸ್, ಫ್ರೀಡಂ ಪಾರ್ಕ್ನಲ್ಲಿ ಇದೀಗ 5% ಮೀಸಲಾತಿಯನ್ನ ಖಂಡಿಸಿ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅಲ್ಲಿ ಒಂಥರ ಇದೀಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಬರೋವರೆಗೂ ಕೂಡ ನಾವು ಇಲ್ಲಿಂದ ಹೋಗೋದಿಲ್ಲ, ಅವರು ಬಂದು ಇದಕ್ಕೊಂದು ಪರಿಹಾರವನ್ನ ನೀಡಬೇಕು ಅಂತ ಈಗಾಗಲೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಬಂದು ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ.